ಬಿಜೆಪಿ ಭದ್ರಕೋಟೆಯಲ್ಲಿ ಬಿಜೆಪಿಗೆ ಹಲವು ವಿಘ್ನಗಳು ಎದುರಾಗ್ತಾ ಇದ್ದಾವೆ. ಅದರಲ್ಲೂ ಅರುಣ್ ಪುತ್ತಿಲ ಬಂಡಾಯ ಸ್ಪರ್ಧೆಯಿಂದ ಕೇಸರಿ ಪಡೆಗೆ ಮತ್ತೊಮ್ಮೆ ಟೆನ್ಷನ್. ಈ ಹಿಂದೆಯೂ ಕೂಡ ಅರುಣ್ ಪುತ್ತಿಲ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಟಿಕೆಟ್ ಸಿಕ್ಕಿಲ್ಲ ಎನ್ನುವ ಕಾರಣಕ್ಕಾಗಿ ಬಂಡಾಯ ಸ್ಪರ್ಧೆ ಮಾಡಿದ್ರು. ಆಗಲೂ ಒಂದು ರೀತಿ ಬಿಜೆಪಿಗೆ ಬಿಸಿ ತುಪ್ಪವಾಗಿದ್ದರು. ಈಗಲೂ ಕೂಡ ಬಿಸಿ ತುಪ್ಪವಾಗಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭೆ ಚುನಾವಣೆಯ ಕ್ಷೇತ್ರದಲ್ಲಿ ಪುತ್ತಿಲ ಸ್ಪರ್ಧೆಯಿಂದ ಬದಲಾಗುತ್ತಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚಿತ್ರಣ. ಪುತ್ತಿಲ ಬಂಡಾಯದಿಂದ ನಳಿನ್ ಕುಮಾರ್ ಕಟೀಲ್ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಪುತ್ತಿಲ ಅವರನ್ನ ಕಟ್ಟಿ ಹಾಕೋಕೆ ಅಭ್ಯರ್ಥಿ ಬದಲಾವಣೆ ಒಂದೇ ಮದ್ದು ಅಂತ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಗೆ ಬಿಸಿ ತುಪ್ಪವಾಗ್ತಾ ಇದ್ದಾರೆ ಪುತ್ತಿಲದ ಬಂಡಾಯ. ಅರುಣ್ ಕುಮಾರ್ ಪುತ್ತಿಲ ಕಳೆದ ಬಾರಿಯೂ ಕೂಡ ಬಂಡಾಯದ ಬಾವುಟವನ್ನು ಬಿಜೆಪಿಯ ವಿರುದ್ಧ ಹಾರಿಸಿದ್ರು. ಈಗ ಲೋಕಸಭೆ ಚುನಾವಣೆಯಲ್ಲೂ ಕೂಡ ನೇರವಾದಂಥ ಅಸಮಾಧಾನವನ್ನು ಅಥವಾ ಅವರೇನು ಬಂಡಾಯ ಎದ್ದಿದ್ರೋ ಆ ಬಂಡಾಯವನ್ನು ಹಾಗೆ ಉಳಿಸಿಕೊಂಡಿದ್ದಾರೆ, ಮುಂದುವರಿಸಿಕೊಂಡಿದ್ದಾರೆ. ಹೇಳಿ ಕೇಳಿ ಲೋಕಸಭೆ ಚುನಾವಣೆಯಲ್ಲಿ ಅದು ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಪ್ರಬಲವಾಗಿ ಹಿಂದುತ್ವದ ಬೆಲ್ಟ್ ಇರುವಂಥ ಕ್ಷೇತ್ರ. ಅದು ಜೊತೆಗೆ ಬಿಜೆಪಿ ಗಟ್ಟಿಯಾಗಿ ನೆಲೆಯೂರಿರುವಂಥ ಕ್ಷೇತ್ರವೂ ಕೂಡ ಹೌದು ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಿಗಿರುವಂಥದ್ದು ನಳಿನ್ ಕುಮಾರ್ ಕಟೀಲ್. ನಳಿನ್ ಕುಮಾರ್ ಕಟೀಲ್ ಅವರನ್ನು ಬದಲಾವಣೆ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತಾ? ನಳಿನ್ ಕುಮಾರ್ ಕಟೀಲ್ ಅವರು ಅಭ್ಯರ್ಥಿಯಾಗದೆ ಹೋದರೆ ಬಿಜೆಪಿಯ ಬಂಡಾಯ ಶಮನವಾಗುತ್ತಾ? ಹಾಗಾದರೆ ಅಭ್ಯರ್ಥಿ ಬದಲಾವಣೆ ಒಂದೇ ಉಳಿದಿರುವಂಥ ಮಾರ್ಗನ? ಈ ಎಲ್ಲವೂ ಕೂಡ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯಲ್ಲಿ ಈ ಬಗ್ಗೆ ಚರ್ಚೆ ಜೋರಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಸದ್ಯಕ್ಕಂತೂ ಹಾಲಿ ಸಂಸದರಾಗಿ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ. ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿದರೂ ಕೂಡ ಪಕ್ಷ ಅದನ್ನು ಪರಿಗಣಿಸುತ್ತಾ, ಅಥವಾ ನಳಿನ್ ಕುಮಾರ್ ಕಟೀಲ್ ಬದಲಾವಣೆ ಆಗಿಬಿಟ್ರೆ ಅರುಣ್ ಕುಮಾರ್ ಪುತ್ತಿಲ ಬಂಡಾಯ ಶಮನ ಆಗ್ಬಿಡುತ್ತಾ? ದಶರಥ, ನಿಜವಾಗ್ಲು ಅಂದ್ರೆ ಈ ಅರುಣ್ ಪುತ್ತಿಲರವರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೋ ಮುಂಚಿತವಾಗಿಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಯ ಬದಲಾವಣೆ ಆಗಬೇಕು ಅನ್ನುವಂತ ಕೂಗು ಬಹಳ ಜೋರಾಗಿತ್ತು. ಯಾಕಂದ್ರೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಪಕ್ಷದ ಒಳಗಡೆಯಿಂದ ಜೋರಿತ್ತು. ಇನ್ನೊಂದು ಕಡೆಯಿಂದ ಈ ಬಂಡಾಯ ಅಭ್ಯರ್ಥಿಗಳು ಈಗ ನಿನ್ನೆ ಅರುಣ್ ಪುತ್ತಿಲರವರು ಘೋಷಣೆ ಮಾಡಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಸತ್ಯಜಿತ್ ಸುರತ್ಕಲ್ ಅನ್ನುವಂತ ಓರ್ವ ಹಿಂದೂ ಮುಖಂಡ ಕೂಡ ಅವರು ಕೂಡ ಈ ಹಿಂದೆ ಅವರಿಗೆ ಟಿಕೆಟ್ ಆಗ್ಬೇಕಾಗಿತ್ತು ಅನ್ನುವಂತ ಒಂದು ಚರ್ಚೆಗಳು ಬಂದಿತ್ತು. ಅವರು ಕೂಡ ಈ ಬಾರಿ ನನ್ಗೆ ಟಿಕೆಟ್ ಸಿಗದೆ ಹೋದ್ರೆ ಮುಂದಕ್ಕೆ ಬಂಡಾಯದ ರೀತಿಯದೇ ಒಂದು ಸಂದೇಶವನ್ನ ಕೂಡ ಅವರು ಕೂಡ ನೀಡಿರುವಂತದ್ದು. ಈ ಹೊತ್ತಲ್ಲಿ ಈಗ ಮತ್ತೆ ಅರುಣ್ ಕುಮಾರ್ ಪುತ್ತಿಲ ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ತಾವು ಕಡಾಖಂಡಿತವಾಗಿ ಈ ಬಾರಿ ಸ್ಪರ್ಧೆ ಮಾಡೋದು ಪಕ್ಕ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಬಿಜೆಪಿಯ ಭದ್ರಕೋಟೆ ಅಂತ ಪರಿಗಣಿಸಲಾಗಿತ್ತು. ಇಲ್ಲಿ ಲೈಟ್ ಕಂಬವನ್ನ ನಿಲ್ಲಿಸಿದ್ರು ಕೂಡ ಗೆಲ್ಲುತ್ತೆ ಅನ್ನುವಂತ ರೀತಿಯ ಒಂದು ಮನೋಭಾವ ಇತ್ತು. ಆದ್ರೆ ಈ ಬಾರಿ ಲೆಕ್ಕಾಚಾರ ಅನ್ನುವಂಥದ್ದು ಬದಲಾಗುತ್ತಾ ಅನ್ನುವಂತ ನಿರೀಕ್ಷೆಗಳು ಹುತ್ಕೊಂಡಿದೆ. ಯಾಕಂದ್ರೆ ಎಲ್ಲಾ ಕಡೆಯಿಂದ ಕೂಡ ಬಿಜೆಪಿಗೆ ಒಂದು ರೀತಿಯ ವಿಘ್ನಗಳು ಎದುರಾಗ್ತಾ ಇರುವಂತದ್ರಲ್ಲಿ ಬಿಜೆಪಿಯ ವಿಘ್ನ ಅಂತ ಹೇಳೋದಕ್ಕಿಂತಲೂ ಪ್ರಮುಖವಾಗಿ ನಳಿನ್ ಕುಮಾರ್ ಕಟೀಲ್ ರವರಿಗೆ. ಸೊ ಹಾಗಾಗಿ ಈ ಬಾರಿ ಈ ಎಲ್ಲ ವಿಚಾರಗಳು ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೂ ಕೂಡ ಪರಿಣಾಮವನ್ನ ಬೀರುವ ಒಂದು ಸಾಧ್ಯತೆ ಇದೆ ಅನ್ನುವಂಥದ್ದು ರಾಜಕೀಯ ಪಡಸಾಲೆಯಲ್ಲಿ ಈಗ ಸದ್ಯ ಚರ್ಚೆಗೆ ಈಡಾಗಿರುವಂತ ವಿಚಾರ. ಯಾಕಂದ್ರೆ ಇಲ್ಲಿ ಬಿಜೆಪಿ ಗೆಲ್ಲುತ್ತೆ ಅನ್ನುವಂಥದ್ದು ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಬೆಳವಣಿಗೆ. ಆದ್ರೆ ಈ ಬಾರಿ ಕಂಟಕವಾಗೋದು ಅಭ್ಯರ್ಥಿ ವಿಚಾರದಲ್ಲಿ ಅಂದ್ರೆ ಅರುಣ್ ಪುತ್ತಿಲರನ್ನ ಕಟ್ಟಿ ಹಾಕೋದಕ್ಕೆ ಅಭ್ಯರ್ಥಿ ಬದಲಾವಣೆ ಒಂದೇ ಇರುವಂತದ್ದು ಬಿಜೆಪಿಯ ಮುಂದೆ ಇರುವಂತಹ ಆಪ್ಷನ್ ಅನ್ನುವ ರೀತಿಯ ಒಂದು ಚರ್ಚೆಗಳು ಕೂಡ ಈಗ ಕಾರಣವಾಗಿರುವಂತದ್ದು. ಇನ್ನು ಅರುಣ್ ಪುತ್ತಿಲ ಈ ಬಾರಿಯ ಲೋಕಸಭಾ ಚುನಾವಣೆಯೊಂದಿಗೆ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ನಾನು ಫೈಟ್ ಕೊಡ್ತೀನಿ ಅನ್ನೋದನ್ನ ಹೇಳಿದ್ದಾರೆ. ಯಾಕಂದ್ರೆ ಇವರನ್ನ ಕೂಡ ಸರಳ ಅಂದ್ರೆ ಗಂಭೀರವಾಗಿ ಪರಿಗಣಿಸದಿರೋದಕ್ಕೆ ಸಾಧ್ಯ ಇಲ್ಲ. ಪುತ್ತೂರಿನಲ್ಲಿ ಬಿಜೆಪಿಯನ್ನ 3ನೇ ಸ್ಥಾನಕ್ಕೆ ತಳ್ಳಿದಂತವರು, ಅಲ್ಲೂ ಕೂಡ ಅದು ಯಾವುದೇ ಪ್ರಭಾವ ಬೀರೋದಿಲ್ಲ. ಇದು ಬಿಜೆಪಿಯ ಭದ್ರಕೋಟೆ ಅನ್ನುವಂತ ಲೆಕ್ಕಾಚಾರಗಳೇ ಇತ್ತು. ಹಾಗಾಗಿ ಮಂಗಳೂರಲ್ಲಿ ಈ ಬಾರಿ ಕೂಡ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಬಿಜೆಪಿ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿಕೊಳ್ಳುವಂತ ಸಾಧ್ಯತೆಗಳು ಇದೆ. ದಶರಥ, ಅಭ್ಯರ್ಥಿ ಬದಲಾವಣೆ ಈ ವಿಚಾರಕ್ಕೂ ಕೂಡ ಒಂದು ಪ್ರಭಾವವನ್ನು ಬೀರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು. ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.